ಪಾಕಿಸ್ತಾನಕ್ಕೆ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿಯನ್ನ ತಂದಿಡಬೇಕು ಅಂತ ಸೇನೆ ಮತ್ತೊಂದು ಕಡೆ ದೇಶದ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಲ್ಲೂ ಪ್ಲಾನ್ ಮಾಡ್ತಾ ಇದೆ. ತುತ್ತು ಅನ್ನಕ್ಕೂ ಕೂಡ ಪರದಾಡಬೇಕು ಅವರು ಅಂತ ಪಾಕಿಸ್ತಾನಕ್ಕೆ ಮತ್ತೊಂದು ಪೆಟ್ಟು ಕೊಡೋಕೆ ಭಾರತ ಸರ್ವ ಸನ್ನದ್ಧವಾಗಿ ನಿಂತಿದೆ. ಪಾಕ್ ವಿರುದ್ಧ ಅದೊಂದು ಅಸ್ತ್ರ ಪ್ರಯೋಗ ಮಾಡೋಕೆ ಭಾರತ ರೆಡಿ ಆಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಬ್ಲಾಕ್ ವಾರ್ ಅನ್ನ ಘೋಷಣೆ ಮಾಡುತ್ತಾ ಭಾರತ, ಏನಿದು ಬ್ಲಾಕ್ ವಾರ್ ಅಂತ ಹೇಳ್ತೀವಿ ಡೀಟೇಲ್ಡ್ ಆಗಿ, ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಕೊಡೋಕೆ ಭಾರತ ಇದೀಗ ಬ್ಲಾಕ್ ವಾರ್ ಘೋಷಣೆ ಮಾಡುತ್ತಾ ಪಾಕಿಸ್ತಾನದ ವಿರುದ್ಧ FATF ವೆಪನ್ ಪಾಕ್ ಸಾಲಕ್ಕೆ ಕೊಕ್ಕೆ. ಏನಿದು FATF ಅಂದ್ರೆ ಫಿನಾನ್ಷಿಯಲಿ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಹಾಗಾದ್ರೆ ಈ ಬ್ಲಾಕ್ ವಾರ್ ಘೋಷಣೆ ಮಾಡಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ, ನಮಗೇನು ಲಾಭ ಅವ್ರಿಗೇನು ನಷ್ಟ ನೋಡ್ತಾ ಹೋಗೋಣ. ಭಾರತದ ಈ ನಿರ್ಧಾರದಿಂದ ಪಾಕ್ ಬರ್ಬಾದ್ ಆಗೋದು ಫಿಕ್ಸಾ? ಬ್ಲಾಕ್ ವಾರ್ ಘೋಷಣೆ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅದು ನೋ ಡೌಟ್. ಅದರಲ್ಲಿ ಏನಿದು ಬ್ಲಾಕ್ ವಾರ್ ಅಂತ ನೋಡ್ತಾ ಹೋಗೋಣ, ಏನಾಗುತ್ತೆ ಬ್ಲಾಕ್ ವಾರ್ ನಲ್ಲಿ ಅಂತ. ಒಂದು, ಈ ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ಬಿಟ್ರು ಅಂದ್ರೆ ಅದಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಸಪೋರ್ಟ್ ಮಾಡ್ಬೇಕಾಗುತ್ತೆ. ನಮ್ಮ ದೇಶ ಹೋಗಿ ಕನ್ವಿನ್ಸ್ ಮಾಡ್ಬೇಕು, ನೋಡಿ ಇವರು ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾರೆ, ಉಗ್ರರ ಚಟುವಟಿಕೆಗೆ, ಭಯೋತ್ಪಾದನೆಗೆ ಒಂದು ಫೀಡಿಂಗ್ ಬಾಟಲ್ ಒಳಗೆ ಹಾಲು ತುಂಬಿಸಿ ಕುಡಿಸ್ತಾ ಇದ್ದಾರೆ, ಈ ರೀತಿಯಾಗಿ ಕೆಲವೊಂದು ಕನ್ವಿನ್ಸ್ ಮಾಡ್ಬೇಕಾಗುತ್ತೆ ವಿಶ್ವಸಂಸ್ಥೆಗೆ ಭಾರತ. ಅದೆಲ್ಲವೂ ಮಾಡಿ ಗೆದ್ರೆ ಬ್ಲಾಕ್ ಲಿಸ್ಟ್ ಗೆ ಪಾಕಿಸ್ತಾನ ಒಂದು ಸಲ ಹೋಗ್ಬಿಟ್ರೆ ತಿನ್ನೋಕ್ ಅನ್ನ ಹುಟ್ಟಲ್ಲ ಅವ್ರಿಗೆ, ಆರ್ಥಿಕ ಸಪೋರ್ಟ್ ಸಿಗಲ್ಲ ಅಂತ. ಫಿನಾನ್ಷಿಯಲಿ ಸಪೋರ್ಟ್ ಅನ್ನೋದು ಯಾವ ದೇಶದಿಂದಲೂ ಕೂಡ ಸಿಗಲ್ಲ. ಬೇರೆ ಬೇರೆ ದೇಶಗಳಿಂದ ಫಿನಾನ್ಷಿಯಲ್ ಸಪೋರ್ಟ್ ಅಂತ ಸಿಗತ್ತೆ, ತಗೊಳ್ತಾರೆ, ಸಾಲ ತಗೊಳ್ತಾರೆ ಕೆಲವೊಂದು ವಿಚಾರಗಳಿಗೆ, ಅವ್ಯಾವು ಕೂಡ ಸಿಗಲ್ಲ. ಓಕೆ, ಇದು ಏನಿದು ಬ್ಲಾಕ್ ವಾರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಈ FATF ಇಷ್ಟೊತ್ತು ನಾವು ಹೇಳ್ತಾ ಇದ್ವಿ ನೋಡಿ, ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಈ FATF ಅಂದ್ರೆ ಆರ್ಥಿಕ ಕ್ರಿಯಾಪಡೆ 1989ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ದೇಶಗಳ ಮೇಲೆ ಅಂತ ನೋಡ್ತಾ ಹೋಗೋದಾದ್ರೆ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಮುಖ್ಯ ಕಚೇರಿ ಇದೆ FATFದು. G ರಾಷ್ಟ್ರಗಳಿಂದ FATF ಸ್ಥಾಪನೆ ಆಗುತ್ತೆ. ಅಮೆರಿಕ, ಭಾರತ ಸೇರಿ ಸುಮಾರು 40 ಸದಸ್ಯ ರಾಷ್ಟ್ರಗಳು ಜಾಗತಿಕ ಆರ್ಥಿಕ ಅಪರಾಧ ಅಂಡ್ ಟೆರರ್ ಫಿನಾನ್ಸಿಂಗ್ ತಡೆಯುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಭಯೋತ್ಪಾದನೆ ಸಂಘಟನೆಗಳ ಹಣಕಾಸು ವ್ಯವಹಾರಗಳ ಮೇಲೆ ನಿಗಾ ಇಡಲಾಗುತ್ತೆ, ಹಾಗೂ ಉಗ್ರ ಆರ್ಥಿಕ ಚಟುವಟಿಕೆ ನಿಯಂತ್ರಿಸಕ್ಕೆ ಯಾವ ರಾಷ್ಟ್ರಗಳ ಕೈಲಿ ಆಗಲ್ಲ ಅಥವಾ ಅವರು ಅದಕ್ಕೆ ಕುಮ್ಮಕ್ ಕೊಡ್ತಾರೆ ಅಂತವ್ರುಗಳನ್ನ ಬ್ಲಾಕ್ ಲಿಸ್ಟ್ ಗೆ ಸೇರ್ಪಡೆ ಮಾಡ್ಬೋದು. ಇವೆಲ್ಲವೂ ಸೇರ್ಕೊಂಡು ಒಂದು ಡಿಸಿಷನ್ ಅನ್ನ ತಗೊಂಡ್ರೆ, ಬಟ್ ಅದನ್ನ ಕನ್ವಿನ್ಸ್ ಮಾಡಬೇಕು. ಈ ಪಾಕಿಸ್ತಾನದ ಕೆಲಸ ನೋಡಿ ಇಂಥದ್ದೇ, ಸೊ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಡಿ, ಬರ್ಬಾದ್ ಆಗ್ಬಿಡ್ಲಿ ಅದು, ಅವಾಗ್ಲಾದ್ರೂ ಬುದ್ಧಿ ಕಲೀಲಿ ಇದು ಅಂತ ಕನ್ವಿನ್ಸ್ ಮಾಡಬೇಕು. ಕಪ್ಪು ಪಟ್ಟಿಯಲ್ಲಿರುವಂತಹ ರಾಷ್ಟ್ರಗಳಿಗೆ ಆರ್ಥಿಕ ದಿಗ್ಬಂಧನ ವಿಧಿಸೋದು, ಬ್ಲಾಕ್ ಲಿಸ್ಟ್ ಸೇರ್ಕೊಬಿಟ್ರೆ ಪ್ರಮುಖವಾಗಿ ಅದೇ. ಅನ್ನ ಹುಟ್ಟಲ್ಲ ಅಂದ್ರೆ ಬೇರೆ ದೇಶಗಳಿಂದ ಇವರೋಗಿ ಕೈ ಚಾಚಿದ್ರು ಕೂಡ ₹1 ಸಿಗಲ್ಲ. ಫಿನಾನ್ಷಿಯಲ್ ಫಂಡಿಂಗ್ ಅಂತ ಮಾಡ್ತವೆ ಇಂಟರ್ನ್ಯಾಷನಲ್, ಅಂದ್ರೆ ಬೇರೆ ಬೇರೆ ಕಂಟ್ರಿಗಳಿಂದ, ಅವ್ಯಾವು ಕೂಡ ಸಿಗಲ್ಲ. ಈಗಾಗಲೇ ನೆರವು ನೀಡ್ತಾ ಇದ್ರು ಕೂಡ ಆ ಹಣಕಾಸು ನೆರವು ಸ್ಥಗಿತವಾಗುತ್ತೆ. ಇವರು ಆಲ್ರೆಡಿ ತಗೊಳ್ತಾ ಇದ್ರೆ ನಿರೀಕ್ಷೆಯಲ್ಲಿದ್ರೆ ಮುಂದಕ್ಕೂ ಬರುತ್ತೆ ಅಂತ ಅದನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಪಾಕಿಸ್ತಾನವನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ಬಿಟ್ರೆ ಏನಾಗುತ್ತೆ, ಅದಕ್ಕೋಸ್ಕರ ಭಾರತ ಈಗ ಪ್ಲಾನ್ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಂಗ್ರಹ ಆಗ್ತಾ ಇದೆ. ಸಾಕ್ಷ್ಯ ಸಮೇತ ಪಾಕಿಸ್ತಾನದ ವಿರುದ್ಧ ದೂರನ್ನ ಕೊಡುವಂತಹ ತಂತ್ರ ಕೂಡ ಭಾರತದ ಕಡೆಯಿಂದ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಇವರು ಅಂದ್ರೆ, ನೆರೆ ರಾಷ್ಟ್ರಗಳು ಮತ್ತು ಈ FATF ನಲ್ಲಿ ಯಾವೆಲ್ಲ ದೇಶಗಳಿದ್ದಾವೆ ಅವೆಲ್ಲವೂ ಕೂಡ ಕನ್ವಿನ್ಸ್ ಮಾಡುವಂತಹ ಕೆಲಸ ಭಾರತ ಮಾಡಬೇಕು. ಏನಂತ ನೋಡಿ, ಇದ್ರ ಕೆಲಸ ಹಿಂಗಿದೆ, ಭಯೋತ್ಪಾದನೆಗೆ ಹೇಳಿ ಮಾಡಿಸಿದಂತಹ ದೇಶ ಅಂದ್ರೆ ಇವರಿಂದಲೇ ಇದೊಂದು ರೀತಿ ಫ್ಯಾಕ್ಟರಿ ಆಗ್ಬಿಟ್ಟಿದೆ, ಟೆರರಿಸ್ಟ್ ಗಳನ್ನ ಉತ್ಪಾದನೆ ಮಾಡೋ ಫ್ಯಾಕ್ಟರಿ ಆಗಿದೆ. ಸೊ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಹಿಂಗ್ ಮಾಡ್ಬೇಕು, ನೋಡಿ ಬ್ಲಾಕ್ ಲಿಸ್ಟ್ ಗೆ ಹಾಕಿ ಅಂತ ಹೇಳ್ಬೇಕು. ಅದು ಒಪ್ಕೊಂಡ್ರೆ ಪಾಕಿಸ್ತಾನ ಬರ್ಬಾದ್ ಅಂತ ಲೆಕ್ಕ. ಪಾಪಿ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ. ಒಂದ್ ಕಡೆ ನಮ್ಮ ದೇಶದ ಕಡೆಯಿಂದ ಏನೇನಾಗುತ್ತೆ, ರಾಜತಾಂತ್ರಿಕ ಹೊಡೆತಗಳು ಮತ್ತು ಯುದ್ಧದ ಭೀತಿ ಇವೆಲ್ಲವೂ ಕೊಟ್ಟಾಗಿದೆ. ಇನ್ನು ಬೇರೆ ದೇಶಗಳಿಂದಲೂ ಕೂಡ ಅದಕ್ಕೆ ಒಂದ್ ರೀತಿ ಕಪ್ಪು ಮೋಡ ಆವರಿಸಬೇಕು ಆ ದೇಶದ ಮೇಲೆ. ಆ ರೀತಿಯ ಪ್ಲಾನ್ಗೆ ಮೋದಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಪಾಪಿ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ, ಪಾಕಿಸ್ತಾನಕ್ಕೆ ಅಷ್ಟ ದಿಗ್ಬಂಧನವನ್ನ ಭಾರತ ಹಾಕೋಕೆ ರೆಡಿ ಆಗಿದೆ. ಎಲ್ಲಾ ದಿಕ್ಕಿನಿಂದಲೂ ಕೂಡ ಪಾಪಿ ಪಾಕಿಸ್ತಾನ ಲಾಕ್ ಆಗಿಬಿಡ್ಬೇಕು, ಉಸಿರಾಡೋಕ್ಕೂ ಆಗಬಾರದು ಅವ್ರ ಕೈಲಿ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ.
ಪಾಕ್ನೊಂದಿಗಿನ ಎಲ್ಲಾ ವಹಿವಾಟುಗಳು ಬಂದ್, ನಮ್ ಕಡೆಯಿಂದ ಓಕೆ. ಬಟ್ ಬೇರೆ ಬೇರೆ ದೇಶಗಳಿಂದಲೂ ಅದನ್ನ ಮಾಡ್ಸೋಕೆ ರೆಡಿ ಆಗ್ತಾ ಇದ್ದಾರೆ. ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಟ್ರೆ ಅವ್ರ ಕತೆ ಮುಗೀತು ಅಂತ ಅರ್ಥ. ಆದ್ರಿಂದ ಹೊರಗೆ ಬರಕ್ಕೆ ಭಾರಿ ಸಾಹಸವನ್ನ ಪಡ್ಬೇಕಾಗುತ್ತೆ. ಇಲ್ಲ ಸಲದ ಪ್ರೂಫ್ ಗಳನ್ನೆಲ್ಲ ತೋರಿಸ್ಬೇಕಾಗುತ್ತೆ. ನೋಡಿ, ನಾವು ಹಿಂಗ್ ಮಾಡ್ತಾ ಇಲ್ಲ, ಟೆರರಿಸ್ಟ್ ಗಳಿಗೆ ನಾವು ಫೀಡ್ ಮಾಡ್ತಾ ಇಲ್ಲ, ಫಂಡಿಂಗ್ ಮಾಡ್ತಾ ಇಲ್ಲ, ನಾವು ಅವ್ರನ್ನ ಸಾಕ್ತಾ ಇಲ್ಲ ಅಂತ 100 ಸಾಕ್ಷಿಗಳನ್ನ ಸೇರಿಸ್ಕೊಡ್ಬೇಕು. ಪಾಕ್ನಿಂದ ಎಲ್ಲಾ ಆಮದುವನ್ನ ಕಡಿತಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಪಾಕ್ನೊಂದಿಗೆ ಎಲ್ಲ ಆಮದು ರದ್ದುಗೊಳಿಸಿದೆ ಭಾರತ. ಒಂದ್ ಕಡೆ ಸಿಂಧೂ ನದಿಯಿಂದ ಆರಂಭ ಆಗಿದ್ದು ಗಡಿಯನ್ನ ಬ್ಲಾಕ್ ಮಾಡಿದ್ದಾಗಿರ್ಬೋದು, ಮತ್ತೊಂದ್ ಕಡೆ ಈಗ ಒಂದು ಫ್ಲೈಯಿಂಗ್ ಝೋನ್, ನಾಟ್ ಫ್ಲೈಯಿಂಗ್ ಝೋನ್ ಅಂತ ಮಾಡಿದ್ದಾಗಿರ್ಬೋದು, ಹೀಗೆ ಈಗ ವೀಸಾಗಳನ್ನ ಬಂದ್ ಮಾಡಿದ್ದಾಗಿರ್ಬೋದು, ರದ್ದು ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ರಾಜತಾಂತ್ರಿಕ ನಡೆಗಳಾದ್ರೆ ಮಗದೊಂದ್ ಕಡೆ ಯುದ್ಧದ ವಾತಾವರಣ ಅಥವಾ ಸಂಘರ್ಷಣೀಯ ಭೀತಿ ಕೂಡ ಭಾರತದಲ್ಲಿದೆ, ಭಾರತ ಮತ್ತು ಪಾಕಿಸ್ತಾನದಲ್ಲಿ. ಹೀಗಿರುವಾಗ ಇನ್ನೂ ಏನೆಲ್ಲ ಪೆಟ್ಟು ಕೊಡ್ಬೋದು ಅವ್ರಿಗೆ. ಅದಕ್ಕೆ ಹೇಳಿದ್ದು ಈ ಸಲ ಈಗ ನಾರ್ಮಲ್ ಆಗಿ ಕುತ್ಕೊಂಡು ಯುದ್ಧ ಯಾವಾಗ ಅಂತ ಕೇಳ್ಬೋದು. ಯುದ್ಧ ಅಂದ್ರೆ ಬರೀ ಹೋಗಿ ಹೊಡೆದಾಡೋದಲ್ಲ. ಒಬ್ಬನಿಗೆ ಹೊಡೆದು ಸಾಯಿಸಿದ್ರೆ ಹೇಗಿರುತ್ತೆ, ಅಥವಾ ಒಂದು ಕತ್ಲೆ ರೂಮಲ್ಲಿ ಕೂಡ ಹಾಕಿ ನೀರು ಊಟ ಏನು ಕೊಡದೆ, ಗಾಳಿ ಏನು ಕೊಡದೆ ಒಂದು ವಿಲ್ವಿಲ ಅಂತ ಒದ್ದಾಡುವಂತೆ ಮಾಡಿದ್ರೆ ಏನಾಗುತ್ತೆ ಅಂತ ಪರಿಸ್ಥಿತಿ ತರೋಕೆ ಭಾರತ ನೋಡ್ತಾ ಇದೆ ಪಾಕಿಸ್ತಾನಕ್ಕೆ. ಇಂಡಿಯಾ ರಾಕ್, ಪಾಕ್ಗೆ ಶಾಕ್. ಹೌದಾ, ಹೇಗೆ ಅಂತ ನೋಡೋಣ. ಭಾರತದಿಂದ ಅಟ್ಟಾರಿ ವಾಘಾ ಗಡಿ ಬಂದಾಗಿದೆ. ಇದು ಯಾವಾಗ ಈ ರೀತಿಯ ನರಮೇಧ ಕಾಶ್ಮೀರದಲ್ಲಿ ನಡೀತೋ ಆವತ್ತು ನಿರ್ಧಾರ ಮಾಡ್ತು. ಗಡಿ ಬಂದ್ನಿಂದ ಪಾಕ್ ವ್ಯಾಪಾರಿಗಳಿಗೆ ನಷ್ಟ. ಈ ಅಟ್ಟಾರಿ ಗಡಿ ಬಂದ್ ಮಾಡಿದ್ರಲ್ಲ, ಸೊ ವ್ಯಾಪಾರಕ್ಕೆ ಹೊಡೆತ ಬಿತ್ತು. ಪಾಕ್ ವ್ಯಾಪಾರಸ್ಥರ ಮೇಲೂ ಕೂಡ ಇದು ಚಿಕ್ಕ ಪುಟ್ಟ ಪರಿಣಾಮ ಅಲ್ಲ ಬಿಡಿ, ಭಾರೀ ಪರಿಣಾಮವನ್ನೇ ಬೀರಿದೆ ಈ ಗಡಿಯನ್ನ, ಅಟ್ಟಾರಿ ಗಡಿಯನ್ನ ಬಂದ್ ಮಾಡಿದ್ದು. ಆಮೇಲೆ ರಫ್ತು ಆಮದು ಅಂತ ಬಂದಾಗ ಔಷಧ ಪೂರೈಕೆಯಲ್ಲಿ ಭಾರತದ ಮೇಲೆ ಪಾಕ್ ಅವಲಂಬನೆ ಆಗಿತ್ತು. ಮೆಡಿಸಿನ್ ಇಲ್ಲ. ಈಗ ಪಾಕಿಗೆ ಔಷಧಿ ಪೂರೈಕೆಯನ್ನ ಭಾರತ ಸ್ಥಗಿತಗೊಳಿಸಿದೆ. ಸೊ ಈಗ ಅವರು ಅದಕ್ಕೆ ಇನ್ನೊಂದು ತಯಾರಿನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಒಂದೊಂದೇ ರಾಜತಾಂತ್ರಿಕವಾಗಿ ಅಂತಿಂತ ಶಾಕ್ ಸಿಗ್ತಾ ಇಲ್ಲ ಪಾಕಿಸ್ತಾನಕ್ಕೀಗ. ಭಾರತದ ಕ್ರಮಗಳಿಂದ ಪಾಕಿಸ್ತಾನ ಕಂಗಾಲಾಗಿದೆ. ಭಾರತ ತಗೊಳ್ತಾ ಇರುವಂತಹ ಡಿಸಿಷನ್ಗಳಿಗೆ ರಾಷ್ಟ್ರದ ಭದ್ರತೆ, ದೇಶದ ಹಿತದೃಷ್ಟಿಯಿಂದ ಏನೇನು ಸಾಧ್ಯವೋ ಎಲ್ಲಾ ರೀತಿಯ ಕ್ರಮಕ್ಕೂ ಕೂಡ ದೇಶ ಮುಂದಾಗ್ತಾ ಇದೆ. 2023-24ರಲ್ಲಿ 3886.53 ಕೋಟಿ ವಹಿವಾಟು ಆಗಿರುವಂತದ್ದು ಪಾಕಿಸ್ತಾನಕ್ಕೆ. 23-24ರಲ್ಲಿ ಪಾಕ್ನಿಂದ $3 ಮಿಲಿಯನ್ ವಹಿವಾಟು ಲೆಕ್ಕ ಹಾಕಲಿ. ಅದನ್ನ ಹೇಳಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಹಣದ ವಹಿವಾಟು. $3 ಮಿಲಿಯನ್ ಅಂದ್ರೆ ಪಾಕ್ನಿಂದ ಭಾರತ $3 ಮಿಲಿಯನ್ ವ್ಯಾಪಾರ ಮಾಡ್ಕೊಳ್ತಾ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಕೃಷಿ ಉತ್ಪನ್ನ ಆಮದು ಮಾಡ್ಕೊಳ್ತಾ ಇತ್ತು ಭಾರತ, ಬೇಡ ನಿಮಗೆ ಬಿಟ್ಟಿದೆ. ಸೊ ಅವರಿಗೆ ವ್ಯಾಪಾರದಲ್ಲೂ ಹೊಡ್ತಾ, ಕುಡಿಯೋ ನೀರಿಗೆ ಹೊಡ್ತಾ, ಕೃಷಿಗೆ ಸಂಬಂಧಪಡುವಂತಹ ಸಲಕರಣೆ ಅಂದ್ರೆ ಈಗ ಕೃಷಿಗೆ ಬಳಸುವಂತಹ ನೀರಲ್ಲೂ ಹೊಡ್ತಾ, ಮೆಡಿಸಿನ್ ಸಿಗ್ತಿಲ್ಲ, ಗಡಿ ಬಂದ್ ಆಗಿದೆ, ಎಲ್ಲ ಕಡೆಯಿಂದ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಅದಕ್ಕೆ ಅದು ಲವಲವೋ ಅಂತ ಬಾಯಿ ಪಡ್ಕೊಂಡು ಅವ್ರ ಕೈಕಾಲು ಹಿಡ್ಕೊಂಡು ಹೆಂಗಾದ್ರೂ ಮಾಡಿ ಭಾರತಕ್ಕೆ ಕನ್ವಿನ್ಸ್ ಮಾಡಿ ಯುದ್ಧವನ್ನ ನಿಲ್ಸಿ ಅಂತ ಕೇಳ್ತಾ ಇರೋದು. ಭಾರತ ಪಾಕಿಸ್ತಾನದ ಮಧ್ಯ ಯುದ್ಧದ ಕಾರ್ಮೋಡ ಆವೃತವಾಗ್ತಾ ಇದೆ. ಎರಡು ದೇಶಗಳಿಂದಲೂ ಯುದ್ಧಕ್ಕಾಗಿ ತಾಲೀಮು ಆಗ್ತಾ ಇದೆ. ಉಭಯ ರಾಷ್ಟ್ರಗಳ ಸಮರಾಭ್ಯಾಸ ಗಡಿಯಲ್ಲಿ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಉಭಯ ರಾಷ್ಟ್ರಗಳ ಸಮರಾಭ್ಯಾಸ, ಈಗ ನಾವು ಯುದ್ಧ ಮಾಡ್ತೀವಿ ಅನ್ನುವ ಒಂದು ಆತಂಕ ಅವರಲ್ಲಿದ್ದಾಗ ಅವ್ರು ಕೈ ಕಟ್ಕೊಂಡು ಸುಮ್ ಕೂರಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಅವ್ರ ಕಡೆಯಿಂದಲೂ ಆಗಬೇಕಲ್ಲ. ಅದಕ್ಕೆ ಅವರು ಕೂಡ ಒಂದು ತಾಲೀಮನ್ನ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಅಂತ ಹೇಳಕ್ಕಾಗಲ್ಲ. ಈ ಸಲ ಮೋದಿ ಹೇಳಿದಾರಲ್ಲ, ರೆಸ್ಟೇ ಇಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸೋ ತನಕ ವಿಶ್ರಮಿಸಲ್ಲ ಅಂತ ಹೇಳಿದಾರಲ್ಲ. ಹಾಗಾಗಿ ಅವ್ರಿಗೆ ಊಹೆಯೂ ಕೂಡ ಮಾಡಕ್ಕಾಗ್ತಿಲ್ಲ. ಊಹೆಗೆ ನಿಲ್ಲುತ್ತಾ ಇಲ್ಲ ಏನಾಗಿರ್ಬೋದು ಭಾರತದ ನೆಕ್ಸ್ಟ್ ಸ್ಟೆಪ್ ಅಂತ. ಯುದ್ಧ ನಡೆದ್ರೆ ಯಾವ್ಯಾವ ದೇಶಗಳು ಯಾರ ಪರ ನಿಲ್ಕೊಳ್ಳುತ್ತೆ, ಭಾರತದ ಪರ ನಿಲ್ಲುವಂತಹ ರಾಷ್ಟ್ರಗಳು ಯಾವುದು, ಪಾಕಿಸ್ತಾನದ ಪರವಾಗಿ ದೇಶಗಳು ಯಾವೆಲ್ಲ ನಿಂತ್ಕೊಳ್ಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಿತ್ರ ದೇಶಗಳು ಯಾವುದು ನೋಡ್ತಾ ಹೋಗೋಣ. ಯುದ್ಧ ಅನ್ನೋದು ಎರಡು ದೇಶಗಳಿಗೆ ಸಂಬಂಧಪಟ್ಟಿದ್ದೇ ಆಗಿದ್ರೂ ಕೂಡ ಅಕ್ಕಪಕ್ಕದ ನೆರೆ ರಾಷ್ಟ್ರಗಳು ಅವರ ಒಂದು ವಿಶ್ವಾಸವನ್ನ ತಗೊಳ್ಬೇಕಾಗತ್ತೆ. ಈಗ ಭಾರತ ಸುಮ್ನೆ ಯುದ್ಧಕ್ಕೆ ಹೋಗ್ತಾ ಇಲ್ಲ, ಯುದ್ಧ ಘೋಷಣೆಯನ್ನ ಮಾಡ್ತಾ ಇಲ್ಲ. ಓಕೆ, ಈಗ ನೋಡ್ತಾ ಹೋಗೋಣ. ರಷ್ಯಾ ಮೊದಲಿಂದಲೂ ಕೂಡ ಭಾರತದ ಪರ ಇರುವಂತಹ ದೇಶ, ಭಾರತಕ್ಕೆ ಮಿಲಿಟರಿ ಸಹಾಯ ಕೊಡುವಂತಹ ದೇಶವೂ ಕೂಡ ರಷ್ಯಾ. ಹಿಂದಿನಿಂದಲೂ ಭಾರತದ ನಂಬಿಕೆಯನ್ನ ರಷ್ಯಾ ಉಳಿಸ್ಕೊಂಡಿದೆ. ಸೊ ಎಂಥದ್ದೇ ಪರಿಸ್ಥಿತಿಯಲ್ಲೂ ನಿಮ್ಮ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ರಷ್ಯಾ ಅಂದ್ರೆ ಈ ವಿಚಾರದಲ್ಲಿ ಸಪೋರ್ಟ್ ಮಾಡುತ್ತೆ. ನೋ ಡೌಟ್ ರಷ್ಯಾ ನಮ್ಮ ಪರವಾಗಿ.
ಇಟಲಿ, ಇತ್ತೀಚೆಗೆ ಇಟಲಿ ಭಾರತದ ಮಧ್ಯ ಗಾಢ ಸಂಬಂಧ ಒಂದು ಸಂಬಂಧ ಗಟ್ಟಿ ಆಗ್ತಾ ಇದೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಭಾರತದ ಪರವಾಗಿ ನಿಲುವನ್ನು ತೋರಿಸ್ತಾ ಇದ್ದಾರೆ. ಇಟಲಿ ಜೊತೆ ಯುದ್ಧ ಸಾಮಗ್ರಿಗಳ ಒಪ್ಪಂದ ಕೂಡ ಆಗಿದೆ ನಮ್ದು. ಸೊ ಇಟಲಿ ಕೂಡ ನಮ್ಮ ಜೊತೆ. ರಷ್ಯಾ, ಇಟಲಿ, ನೆಕ್ಸ್ಟ್ ಫ್ರಾನ್ಸ್ಗೆ ಹೋಗೋಣ ನಾವು. ಫ್ರಾನ್ಸ್ ಒಂದು ನಿಲುವು ಏನಾಗಿರುತ್ತೆ? ಫ್ರಾನ್ಸ್ ಜೊತೆ ಭಾರತ ಶಸ್ತ್ರಾಸ್ತ್ರ ಒಪ್ಪಂದವನ್ನ ಮಾಡ್ಕೊಂಡಿದೆ. ಫ್ರಾನ್ಸ್ನಿಂದಲೇ ಭಾರತದ ರಫೇಲ್ ವಿಮಾನ ಖರೀದಿಯಾಗಿರೋದು. ಸೊ ಉಭಯ ದೇಶಗಳ ಉತ್ತಮ ಸಂಬಂಧ, ವ್ಯಾಪಾರ ವಹಿವಾಟು ಅಂತ ಇದ್ದಾಗ ಈಗ ನಮಗೆ ಅವ್ರ ಕಡೆಯಿಂದ ಉಪಯೋಗ ಆಗುತ್ತೆ ಅಂದಾಗ ನಾವು ಯಾಕೆ ಅವ್ರನ್ನ ದೂರ ಮಾಡ್ಕೊಳ್ಳೋದು? ಡೆಫಿನೆಟ್ಲಿ ಜೊತೆಯಲ್ಲಿ ನಿಂತ್ಕೊಳ್ತಾರೆ. ಉಭಯ ದೇಶಗಳ ಉತ್ತಮ ಸಂಬಂಧ ವ್ಯಾಪಾರ ವಹಿವಾಟಲ್ಲಿ ಬಹಳ ಚೆನ್ನಾಗಿದೆ. ನಮ್ಮಿಂದ ಆರ್ಥಿಕವಾಗಿ ಅವರಿಗೆ ಸಹಾಯ ಆಗ್ತಾ ಇದೆ. ಸೊ ನಮ್ಮ ಜೊತೆಯಾಗಿ ನಿಂತ್ಕೊಳ್ತಾರೆ. ಬ್ರಿಟನ್ ಮತ್ತು ಇಸ್ರೇಲ್ ಅಂತ ತಗೊಳ್ಳೋಣ. ಯುರೋಪ್ ಯೂನಿಯನ್ ಸೇರಿ ಹಲವು ರಾಷ್ಟ್ರಗಳು ಭಾರತದ ಪರ ನಿಲುವನ್ನ ಹೊಂದಿವೆ. ಅಂದ್ರೆ ಅವರಿಗೆ ಯುದ್ಧ ಬೇಡ ಅನ್ನುವಂತಹ ಮನಸ್ಥಿತಿ ಇದ್ರೂ ಕೂಡ ಯುದ್ಧ ಘೋಷಣೆ ಮಾಡ್ತು ಭಾರತ ಅನ್ಕೊಳ್ಳಿ, ಗಟ್ಟಿಯಾಗಿ ನಾವು ಭಾರತದ ವಿರುದ್ಧ ಇದೀವಿ, ಯುದ್ಧಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಯಾವ ರಾಷ್ಟ್ರಗಳು ದನಿಯನ್ನ ಎತ್ತಲ್ಲ. ಯಾಕಂದ್ರೆ ಭಾರತ ಅಷ್ಟೊಂದು ಉತ್ತಮವಾಗಿ ಸಂಬಂಧಗಳನ್ನ ಉಳಿಸ್ಕೊಳ್ತಾ ಇದೆ.